ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲರ್ನ್ ವಿತ್ ಮಿ ಪ್ರಿಯಾ. ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ವೀಟ್ಸ್ ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ, ಅದರಲ್ಲೂ ಹೋಳಿಗೆ ಒಬ್ಬಟ್ಟು ಅಂದರೆ ಬಾಯಲ್ಲಿ ನೀರು ಬರೋದಂತೂ ಗ್ಯಾರಂಟಿ ಅಲ್ವಾ ಗೈಸ್. ನಾವು ಯಾವುದೇ ಒಂದು ಪ್ರೋಗ್ರಾಮ್ ಮಾಡಿದ್ರೂ ಸ್ವೀಟ್ಸ್ ಅನ್ನೋದು ತುಂಬಾ ಇಷ್ಟಪಟ್ಟು ಜನ ತಿಂದೇ ತಿಂತಾರೆ ಅಲ್ವಾ. ಈ ಹಬ್ಬ ಹರಿದಿನಗಳಲ್ಲಿ ಹಾಗೆ ಮದುವೆ ಫಂಕ್ಷನ್ಸ್ಗಳಲ್ಲಂತೂ ನಾವಂತೂ ಸ್ವೀಟ್ಸ್ ಅಂದರೆ ತುಂಬ ಇಷ್ಟಪಟ್ಟು ತಿನ್ನೋಂಥದ್ದು. ಅದರಲ್ಲೂ ಒಬ್ಬಟ್ಟು ಅಂದರೆ ಅದೊಂಥರ ಎಮೋಷ್ನಲ್. ಅದಕ್ಕೆ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಅದ್ರ ಮಜಾನೇ ಬೇರೆ ಇರುತ್ತೆ. ಸ್ವೀಟ್ಸನ್ನ ಯಾರು ತಾನೇ ಇಷ್ಟಪಡಲ್ಲ, ಎಲ್ಲರಿಗೂ ಸ್ವೀಟ್ಸ್ ಅಂದರೆ ಇಷ್ಟ ಅಲ್ವಾ. ಸೊ ಅಂಥ ಸ್ವೀಟ್ಸ್ನ ಮನೆಯಿಂದಲೇ ಮಾಡಿ ನಾವು ಯಾಕೆ ಸೇಲ್ ಮಾಡಬಾರ್ದು? ಎಸ್ ಗೈಸ್, ಇವತ್ತಿನ ಬಿಸ್ನೆಸ್ ಐಡಿಯಾ ಬಂದು ಒಬ್ಬಟ್ಟು ಅಥವಾ ಹೋಳಿಗೆ ಒಬ್ಬಟ್ಟು ಅಥವಾ ಹೋಳಿಗೆ ಮನೆ ಅಂತಲೇ ಕರಿತೀನಿ. ಇದೇ ರೀತಿ ನಾವು ಮನೆಯಲ್ಲೇ ಹೇಗೆ ಹೋಳಿಗೆ ಮಾಡ್ಬೋದು ಅಥವಾ ಇದನ್ನು ಹೇಗೆ ಸೇಲ್ ಮಾಡ್ಬೋದು, ಅದನ್ನ ಹೇಗೆ ಬಿಸ್ನೆಸ್ ಆಗಿ ಕನ್ವರ್ಟ್ ಮಾಡಿ ಸ್ವಲ್ಪ ಅರ್ನ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ವಿಡಿಯೋನ ಎಲ್ಲಿ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ನೀವೇನಾದರೂ ತುಂಬ ಚೆನ್ನಾಗಿ ಹೋಳಿಗೆ ಮಾಡ್ತೀರಾ, ಪರ್ಫೆಕ್ಟ್ ಹದದಲ್ಲಿ ಮಾಡ್ತೀರಾ, ಹಾಗೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಅಂದರೆ ಅದನ್ನೇ ನಾವು ಬಿಸ್ನೆಸ್ ಆಗಿ ಕನ್ವರ್ಟ್ ಮಾಡೋಣ ಬನ್ನಿ. ಫ್ರೆಂಡ್ಸ್, ಇನ್ನೊಂದು ಮದುವೆ ಸೀಸನ್ಸ್ ಬರ್ತಾ ಇದೆ. ಅದಕ್ಕಂತೂ ಹೋಳಿಗೆ ಊಟ ಅಂದರೆ ತುಂಬಾ ಇಷ್ಟಪಟ್ಟು ತಗೊಳ್ತಾ ಇರ್ತಾರೆ ಜನ. ಅದಕ್ಕೋಸ್ಕರ ನಾವು ಹೋಳಿಗೆನ ಮನೆಯಿಂದನೇ ಮಾಡಿಬಿಟ್ಟು ಹೇಗೆ ಸೇಲ್ ಮಾಡ್ಬೋದು, ಅದನ್ನೇ ಬಿಸ್ನೆಸ್ ಆಗಿ ಕನ್ವರ್ಟ್ ಮಾಡ್ಬೋದು, ಹಾಗೆ ಅದರಿಂದ ನಾವು ಅರ್ನ್ ಕೂಡ ಮಾಡ್ಬೋದು. ಯಾವುದನ್ನೇ ಆದರೂ ನೀವು ಫಸ್ಟ್ ಮನೆಯಿಂದನೇ ಸ್ಟಾರ್ಟ್ ಮಾಡೋಣ. ಅದಕ್ಕೋಸ್ಕರ ನೀವೇನಾದರೂ ಹೊರಗಡೆ ಒಂದು ಶಾಪ್ ತಗೊಂಡು ರೆಂಟ್ ಕಟ್ಟಬೇಕು ಅಂತ ಏನಿಲ್ಲ. ಇದಕ್ಕೆ ನೀವು ಮಾಡಬೇಕಾಗಿರೋದು ಒಂದು ಸೂಪರಾಗಿ ಅಥವಾ ಟೇಸ್ಟಿಯಾಗಿರೋ ಒಂದು ಹೋಳಿಗೆ ಮಾತ್ರ. ತುಂಬಾ ಬೇಡಿಕೆ ಇರೋ ಸ್ವೀಟ್ಸಲ್ಲಿ ಹೋಳಿಗೆ ಕೂಡ ಒಂದು. ಅದಕ್ಕೆ ಮಿನಿಮಮ್ ಅಂದರೂ ಒಂದು ಹೋಳಿಗೆಗೆ 18 to 20 ರುಪೀಸ್ ಅಂತೂ ನಾವು ಪೇ ಮಾಡಿಬಿಟ್ಟು ತಗೊಳ್ತಾ ಇದ್ದೀವಿ. ನೀವು ತುಂಬ ಚೆನ್ನಾಗಿ ಹೋಳಿಗೆ ಮಾಡ್ತಿದ್ದೀರಾ, ನಿಮ್ಗೆ ಒಂದೊಳ್ಳೆ ಹದ ಗೊತ್ತು, ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಅಂದರೆ ನೀವು ಯಾಕೆ ಇದನ್ನ ಬಿಸ್ನೆಸ್ ಆಗಿ ಮಾಡಬಾರ್ದು? ಎಸ್ ಫ್ರೆಂಡ್ಸ್, ಇನ್ನು ಸಮ್ಮರ್ ಸ್ಟಾರ್ಟ್ ಆಯಿತು. ಮದುವೆ ಸೀಸನ್ಸ್ ಅಂತೂ ತುಂಬ ಇದ್ದಾವೆ. ಇನ್ನು ಮದುವೆಗಳು ಜಾಸ್ತಿ ನಡೀತಾ ಇರ್ತವೆ. ಪ್ರತಿಯೊಬ್ಬರಿಗೂ ಮದುವೆ ಊಟದಲ್ಲಿ ಹೋಳಿಗೆ ಊಟ ಕೊಟ್ಟರೆ ಒಂದು ಥರ ಸಂತೃಪ್ತಿ ಅಂತ ಹೇಳ್ಬೋದು. ಮತ್ತು ಬೇಡಿಕೆ ಇರೋದು ಕೂಡ ಜಾಸ್ತಿ ಸ್ವೀಟ್ಸಲ್ಲಿ ಹೋಳಿಗೆನೇ. ಅದರಲ್ಲೂ ಮದುವೆ ಮನೆಗೆ ಏನೇ ಒಂದು ಫಂಕ್ಷನ್ಸ್ ಇದ್ದರೂ ಕೂಡ ತುಂಬ ಪರ್ಚೇಸ್ ಮಾಡೋದು ಹೋಳಿಗೆನ. ಹೋಳಿಗೆಲಿ ನಾವು ವೆರೈಟೀಸ್ ಆಫ್ ಹೋಳಿಗೆನ ನೋಡ್ತಾ ಹೋಗ್ತೀವಿ. ಕಡಲೆಬೇಳೆ ಹೋಳಿಗೆ ಆಗಿರ್ಬೋದು, ತೊಗರಿಬೇಳೆ ಹೋಳಿಗೆ ಆಗಿರ್ಬೋದು, ಕಾಯಿ ಹೋಳಿಗೆ, ಸ್ಟ್ರಾಬೆರಿ ಹೋಳಿಗೆ ಮಾಡ್ತಾರೆ. ಹಾಗೆ ಮಾವಿನ ಹಣ್ಣಿನ ಸೀಸನ್ ಬಂದರೆ ಮಾವಿನ ಹಣ್ಣಿಂದ ಕೂಡ ಹೋಳಿಗೆ ಮಾಡ್ತಾರೆ. ಹಾಗೆ ಡ್ರೈ ಫ್ರೂಟ್ಸ್ ಹೋಳಿಗೆ, ಹೀಗೆ ತುಂಬ ವೆರೈಟೀಸ್ ಆಫ್ ಹೋಳಿಗೆ ಇದೆ. ಅದೇ ನೀವು ಸ್ಟಾರ್ಟ್ ಮಾಡ್ತಿದ್ದೀರ ಅಂದರೆ ಒಂದು 3 ಟೈಪ್ ಹೋಳಿಗೆ ಅಂತೂ ಮನೆಯಿಂದ ಮಾಡಿ ಪ್ಯಾಕ್ ಮಾಡ್ಬೋದು. ಅದ್ಯಾವುದ್ಯಾವುದು ಅಂದರೆ ನಿಮಗೆ ತೊಗರಿಬೇಳೆ ಹೋಳಿಗೆ ಅಂತೂ ಬಂದಿರುತ್ತೆ. ತೊಗರಿಬೇಳೆ ಹೋಳಿಗೆ ಮಾಡ್ಬೋದು, ಕಡಲೆಬೇಳೆ ಹೋಳಿಗೆ ಮಾಡ್ಬೋದು, ಹಾಗೆ ಕಾಯಿ ಹೋಳಿಗೆ ಅಂತೂ ಮನೆಯಲ್ಲೇ ಅಂತೂ ಸಿಂಪಲಾಗಿ ನೀವು ಮಾಡ್ತೀರಾ ಅಲ್ವಾ. ಅಂದರೆ ಹಬ್ಬ ಹರಿದಿನಗಳಲ್ಲಿ ಅಂದರೆ ನಾವು ಸ್ವಲ್ಪ ಕ್ವಾಂಟಿಟಿಲಿ ಮಾಡ್ತಾ ಇರ್ತೀವಿ ಹೋಳಿಗೆನ. ಅದನ್ನೇ ಸ್ವಲ್ಪ ಸೇಲ್ ಮಾಡಬೇಕು ಅಂದರೆ ಸ್ವಲ್ಪ ಬಲ್ಕ್ ಕ್ವಾಂಟಿಟಿಲಿ ಮಾಡಿಬಿಟ್ಟು ನಾವು ಸೇಲ್ ಮಾಡೋದ್ರಿಂದ ಅದರಿಂದ ನಾವು ಅರ್ನಿಂಗ್ಸ್ ಮಾತ್ರ ಮಾಡ್ಕೋಬೋದು. ಎಸ್ ಗೈಸ್, ಮನೆಯಿಂದನೇ ಹೋಳಿಗೆ ತಯಾರು ಮಾಡೋದೇ ಹೇಗೆ ಅಂದರೆ ನೀವು ಇದಕ್ಕಿಂತ ಮುಂಚೆ ಮೇಯ್ನಾಗಿ ಮಾಡಬೇಕಾಗಿರೋದು ನಿಮ್ಮ ಒಂದು ಹೋಳಿಗೆ ಮನೆ ಅಂತ ನಿಮ್ಮ ಒಂದು ವಿಸಿಟಿಂಗ್ ಕಾರ್ಡ್ ಅಥವಾ ನೀವೊಂದು ಸೋಷಿಯಲ್ ಮೀಡಿಯಾದಲ್ಲಿ ಅಕೌಂಟ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಅದೇ ರೀತಿ ನೀವು 3-4 ರೀತಿಯ ಹೋಳಿಗೆಯನ್ನು ಮನೆಯಲ್ಲೇ ತಯಾರಿಸ್ಬಿಟ್ಟು ಕ್ಲೀನಾಗಿ ವಿಡಿಯೋ ಮಾಡಿಬಿಟ್ಟು ಅಥವಾ ಒಂದು ಫೋಟೋ ತೆಗೆದುಬಿಟ್ಟು ಅಥವಾ ರೀಲ್ಸ್ ಆಗಿ ಮಾಡಿಬಿಟ್ಟು ಅದನ್ನು ಮಾಡಿ ಒಂದು ವಿಡಿಯೋ ಮಾಡಿಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡ್ತಾ ಹೋಗಿ. ಹಾಗೆ ನಿಮ್ಮದು ಒಂದು ವಿಸಿಟಿಂಗ್ ಕಾರ್ಡ್ ಕೂಡ ಪ್ರಿಪೇರ್ ಮಾಡ್ಕೊಳ್ಳಿ. ಅದಾದಮೇಲೆ ನಿಮಗೆ ಸ್ವಲ್ಪ ಆರ್ಡರ್ಸ್ಗಳು ಬರ್ತಾ ಹೋಗುತ್ತೆ. ಬಂದಿಲ್ಲ ಅಂದರೂ ಕೂಡ ನೀವು ಅಕ್ಕಪಕ್ಕ ಮನೆಯವರಾಗಿರ್ಬೋದು ಅವರಿಗೆಲ್ಲ ಕೇಳಿ ಹೀಗೆ ನಾವೊಂದು ಹೋಳಿಗೆ ವ್ಯಾಪಾರನ ಶುರು ಮಾಡಬೇಕು ಅಂತಿದ್ದೀವಿ ಅಂತ ಎಲ್ಲರ ಹತ್ರನೂ ಹೇಳಿಬಿಡಿ. ಆಗ ಕೂಡ ನಿಮಗೆ ಕಸ್ಟಮರ್ಸ್ ಅಟ್ರಾಕ್ಟ್ ಆಗಿ ನಿಮಗೆ ಆರ್ಡರ್ ಕೂಡ ಬರ್ತಾ ಹೋಗುತ್ತೆ. ಈ ಬಿಸ್ನೆಸ್ ಅಂತೂ ನನ್ನ ಪ್ರಕಾರ ವರ್ಕೌಟ್ ಆಗುತ್ತೆ. ಯಾಕಂದರೆ ಒಂದು ಹೋಳಿಗೆ ಪ್ರೈಸಸ್ ಅಂತೂ 18 to 20 ರುಪೀಸ್ ಅಂತೂ ಪೇ ಮಾಡಿರ್ತೀವಿ. ಸೊ ನನಗೆ ಅನಿಸುತ್ತೆ ಇದು ಒಳ್ಳೆ ಬಿಸ್ನೆಸ್ ಅಂತ. ಇದು ಮಹಿಳೆಯರಿಗೆ ಮನೆಯಲ್ಲೇ ಕೂತು ಮಾಡ್ಬೋದಾದ ಬಿಸ್ನೆಸ್ ಆಗಿದೆ. ಹಾಗೂ ದಿನದಲ್ಲಿ ಒಂದು 100 to 200 ಅಂತೂ ಹೋಳಿಗೆಗಳನ್ನ ನೀವು ಮನೆಯಲ್ಲೇ ತಯಾರಿಸ್ಬಿಟ್ಟು ಪ್ಯಾಕೇಜಿಂಗ್ ಮಾಡ್ಬೋದು. ಹಾಗೆ ಅದರಿಂದ ಅರ್ನಿಂಗ್ಸ್ ಕೂಡ ಪಡ್ಕೊಳ್ತಾ ಹೋಗ್ಬೋದು. ಇಲ್ಲಿ ಪ್ರೈಸಸ್ ಅಂತ ಬಂದರೆ ನೀವು ಸ್ಟಾರ್ಟಿಂಗ್ ಮಾಡೋರಾದರೆ ಸ್ವಲ್ಪ ಪ್ರೈಸಸ್ ಕಡಿಮೆ ನೋಡಿಬಿಟ್ಟು ಅವರು ನಿಮ್ಮ ಟೇಸ್ಟಿಗೆಲ್ಲ ಇಷ್ಟಪಟ್ಟ ಮೇಲೆ ನೀವು ಪ್ರೈಸಸ್ನ ಜಾಸ್ತಿ ಮಾಡ್ತಾ ಹೋಗಿ. ಇದಕ್ಕೆ ಸ್ವಲ್ಪ ಬಂಡವಾಳ ಸಹ ಕಡಿಮೆ ಅಂತಲೇ ಹೇಳ್ಬೋದು. ಸ್ವಲ್ಪ ಶ್ರಮ ಅಥವಾ ನಿಮ್ಮ ಒಂದು ಕೆಲಸ ಇದರಲ್ಲಿ ಇಂಪಾರ್ಟೆಂಟ್ ಆಗಿರುತ್ತೆ. ನಿಮಗೆ ಜಾಸ್ತಿ ಹೆವಿ ಕೆಲಸ ಅನಿಸಿದರೆ ನೀವು ಇನ್ನೊಬ್ಬರನ್ನ ಯಾರನ್ನಾದ್ರೂ ಕೆಲಸಕ್ಕೆ ಸಹ ಸೇರಿಸ್ಕೊಳ್ಬೋದು. ಸ್ವೀಟ್ಸ್ ಹೇಗೆ ಅಂದರೆ ಲಾಂಗ್ ಲಾಸ್ಟಿಂಗ್ ಆಗಿರಲ್ಲ. ನಿಮಗೆ ನಾಳೆ ಮಾಡಬೇಕು, ಸ್ವೀಟ್ಸ್ ಆರ್ಡರ್ ಬಂದಿದೆ, ನಾಳೆಗೆ ಕೊಡಬೇಕು ಅಂದರೆ ನೀವು ಹಿಂದಿನ ದಿನವೇ ಮಾಡಬೇಕಾಗಿರುತ್ತೆ. ಸೊ ಒಂದು ಮನೇಲಿ ಅಂದರೆ ನೀವು ಒಬ್ಬರೇ ಆದ್ರೂ ಒಂದು 50 to 100 ಅಂತೂ ಮಾಡ್ತೀರಾ. ಸ್ವಲ್ಪ ಜಾಸ್ತಿ ಮಾಡಬೇಕು ಅಂತ ಅಂದರೆ ಸ್ವಲ್ಪ ನಿಮಗೆ ಕೆಲಸದವ್ರದ್ದು ಅವಶ್ಯಕತೆ ಇರುತ್ತೆ. ಸೊ ಅವರಿಗೂ ಸ್ವಲ್ಪ ಹಣನ ಪೇ ಮಾಡಿಬಿಟ್ಟು ನೀವು ಇದೇ ರೀತಿ ಮನೆಯಲ್ಲೇ ಹೋಳಿಗೆನ ಮಾಡಿಬಿಟ್ಟು ಕ್ಲೀನಾಗಿ ಪ್ಯಾಕೇಜಿಂಗ್ ಕೂಡ ಇಲ್ಲಿ ಇಂಪಾರ್ಟೆಂಟ್ ಆಗಿರುತ್ತೆ. ಯಾವುದೇ ಕಾರಣಕ್ಕೂ ಹೋಳಿಗೆ ಕೂಡ ಹಾಳಾಗಿರಬಾರ್ದು. ಸೊ ಆಗ ನಿಮ್ಮ ಹೋಳಿಗೆಗೆ ಒಂದು ವ್ಯಾಲ್ಯೂ ಅಥವಾ ಒಂದು ಡಿಮ್ಯಾಂಡ್ ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ. ಇದೇ ರೀತಿ ನೀವು ನಿಮ್ಮ ಸ್ವೀಟ್ಸ್ನ ಪ್ಯಾಕೇಜಿಂಗ್ ಮಾಡಿಬಿಟ್ಟು ನೀಟಾಗಿ ಪ್ಯಾಕೇಜಿಂಗ್ ಮಾಡಿಬಿಟ್ಟು ನಿಮ್ಮ ನಿಯರ್ ಇರುವ ಸ್ವೀಟ್ ಸ್ಟಾಲ್ ಆಗಿರ್ಬೋದು, ಬೇಕ್ರಿ ಆಗಿರ್ಬೋದು, ಅವ್ರಿಗೆ ಕೂಡ ನೀವು ಸೇಲ್ ಮಾಡ್ಬೋದು.
ಫಸ್ಟ್ ಟೈಮ್ ಯಾರು ತೊಗೊಳ್ಳಲ್ಲ ಗಾಯ್ಸ್. ಒಂದು ಸಲ ನೀವು ನಿಮ್ಮ ಪ್ರಾಡಕ್ಟಿಗೆ ಬ್ರ್ಯಾಂಡ್ನ ನೀವೇ ಕ್ರಿಯೇಟ್ ಮಾಡಬೇಕು. ಇಲ್ಲಿ ಯಾರು ಕ್ರಿಯೇಟ್ ಮಾಡಲ್ಲ, ನಾವೇ ಕ್ರಿಯೇಟ್ ಮಾಡಬೇಕು. ಫಸ್ಟು ನೀವು ಅಪ್ರೋಚ್ ಮಾಡಬೇಕು, ತೊಗೊಳ್ಳೋ ಥರ ಫೋರ್ಸ್ ಮಾಡಬೇಕು. ಒಂದು ಸಲ ಟೇಸ್ಟ್ ನೋಡಿ ಅಂತೇಳಿ ನೋಡಿಬಿಟ್ಟು ಅವರು ಪರ್ಚೇಸ್ ಮಾಡ್ತಾರೆ. ಅವರಿಗೆ ಇಷ್ಟ ಆಯಿತು, ತುಂಬಾ ಪರ್ಚೇಸ್ ಆಯಿತು, ಜನ ತಗೊಳ್ತಿದ್ದಾರೆ ಅಂತ, ಜಾಸ್ತಿ ಕ್ವಾಂಟಿಟಿಲಿ ಜನ ಪರ್ಚೇಸ್ ಮಾಡ್ತಿದ್ದಾರೆ ಅಂದರೆ ನಿಮ್ಮ ಒಂದು ಹೋಳಿಗೆಗೆ ಡಿಮ್ಯಾಂಡ್ ಬಂದಿದೆ ಅಂತಲೇ ಅರ್ಥ. ಸೊ ನಿಮಗೆ ಆರ್ಡ್ರ್ ಕೂಡ ಜಾಸ್ತಿ ಬರ್ತಾ ಹೋಗುತ್ತೆ. ಇದೆಲ್ಲ ಕೆಲವೊಂದು ಮಾರ್ಕೆಟಿಂಗ್ ಐಡಿಯಾಸ್ ಆಗಿರುತ್ತೆ. ಹಾಗೆ ನಿಮ್ಮ ನಿಯರ್ ಇರುವಂಥ ಮಿನಿ ಕಾನ್ಫರೆನ್ಸ್ ಹಾಲ್ಸ್ ಇರುತ್ತೆ. ಸೊ ಯಾವುದಾದ್ರೂ ಒಂದು ಕೆಲವರು ಬರ್ತ್ಡೇ ಪಾರ್ಟೀಸ್ ಇರುತ್ತೆ, ಸೀಮಂತ ಇರುತ್ತೆ, ಸೊ ಕೆಲವೊಂದು ರಿಸೆಪ್ಷನ್ಸ್ ಇರುತ್ತೆ. ಇಲ್ಲಿ ಸ್ವಲ್ಪ ಕಡಿಮೆ ಅಮೌಂಟಲ್ಲಿ ಅಂದರೆ ಒಂದು 100 to 200 ಹೋಳಿಗೆಗಳು ಅಥವಾ ಒಬ್ಬಟ್ಟನ್ನು ಅವರು ಕೇಳ್ತಾ ಇರ್ತಾರೆ. ಸೊ ಅಂಥ ಶಾಪು ಅಥವಾ ಒಂದು ಇದು ನಿಯರ್ಗೆ ನೀವು ಹೋಗ್ಬಿಟ್ಟು ವಿಸಿಟ್ ಮಾಡಿಬಿಟ್ಟು ನಿಮ್ಮ ವಿಸಿಟಿಂಗ್ ಕಾರ್ಡ್ ಕೊಟ್ಬಿಟ್ಟು ನೀವು ಪರ್ಚೇಸ್ ಮಾಡೋ ಥರ ಮಾಡ್ಬೋದು. ಹಾಗೆ ನಿಮಗೆ ಇದರಿಂದ ಡಿಮ್ಯಾಂಡ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಫಸ್ಟ್ ಟೈಮ್ ಇದನ್ನು ಸ್ಟಾರ್ಟ್ ಮಾಡ್ತಿದ್ರೆ ಅಂದರೆ ಕೆಲವೊಂದು ಆಫರ್ಸ್ಗಳನ್ನ ಕೊಡ್ತಾ ಹೋಗಿ, ಹಾಗೆ ಕೆಲವೊಂದು ಡಿಸ್ಕೌಂಟ್ಗಳನ್ನ ಅವ್ರಿಗೆ ಕೊಡ್ತಾ ಹೋದಂಗೆ ನಿಮಗೆ ನಿಮ್ಮ ಸ್ವೀಟ್ಸ್ಗೆ ಬ್ರ್ಯಾಂಡ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗೆ ಇದರಿಂದ ನೀವು ಕೂಡ 1ರಿಂದ 2 ಅಥವಾ 2ರಿಂದ 100 ಹೋಳಿಗೆ, ಹಾಗೆ 100ರಿಂದ 200 ಹಾಗೆ ಜಾಸ್ತಿ ಅಮೌಂಟಲ್ಲಿ ನೀವು ಮಾಡ್ತಾ ಹೋಗ್ಬೋದು. ನಿಮಗೆ ಆರ್ಡರ್ಸ್ ಜಾಸ್ತಿ ಬಂತು ಅಂದ ತಕ್ಷಣ ನೀವು ನಿಮಗೆ ಕೆಲಸದವ್ರನ್ನ ಸಹ ತೊಗೊಂಡು ನಿಮ್ಮ ಹೋಳಿಗೆ ಬಿಸ್ನೆಸ್ನ ಗ್ರೋತ್ ಮಾಡ್ಕೊತ ಹೋಗ್ಬೋದು. ಇದು ಒಂಥರ ಸೀಸನಲ್ ಬಿಸ್ನೆಸ್ ಗೈಸ್. ಎಲ್ಲ ಟೈಮು ನಿಮಗೆ ಆರ್ಡರ್ಸ್ಗಳು ಸಿಗ್ತಾ ಹೋಗಲ್ಲ. ಹಾಗೆ ಫೆಸ್ಟಿವಲ್ಸು, ಹಬ್ಬ ಹರಿದಿನಗಳು, ಹಾಗೆ ಮದುವೆ ಸಮಾರಂಭಗಳು, ಫಂಕ್ಷನ್ಸ್ಗಳಲ್ಲಿ ಮಾತ್ರ ನಿಮಗೆ ಈ ಥರ ಒಂದು ಆರ್ಡರ್ ಸಿಗ್ತಾ ಹೋಗುತ್ತೆ. ಆ ಟೈಮಲ್ಲಿ ಮಾತ್ರ ಮಾಡಬೇಕಾಗತ್ತೆ. ಪಾರ್ಟ್ ಟೈಮು ನೀವು ಬೇರೆ ಕೆಲಸನ ಮಾಡ್ತಾ ಹೋಗ್ಬೋದು ಇದ್ರ ಜೊತೆನೇ. ಸೀಸನಲ್ ಬಿಸ್ನೆಸ್ ಆಗಿರೋದ್ರಿಂದ ಇದಕ್ಕೆ ನಿಮಗೆ ಸೀಸನಲ್ಲೇ ಡಿಮ್ಯಾಂಡ್ ಜಾಸ್ತಿ ಆಗ್ತಾ ಹೋಗುತ್ತೆ. ಆ ಸೀಸನಿಗೆ ನೀವು ತಕ್ಕಂತೆ ನಿಮ್ಮ ಒಂದು ಪ್ರೈಸನ್ನು ನೀವು ನಿಗದಿ ಮಾಡ್ತಾ ಹೋಗ್ಬೋದು. ಸೀಸನಲ್ ಬಿಸ್ನೆಸ್ ಆಗಿದ್ದರಿಂದ ಎಲ್ಲ ಟೈಮಲ್ಲೂ ನಿಮಗೆ ಆರ್ಡರ್ ಸಿಗುತ್ತೆ ಅಂತ ನಾನು ಹೇಳಲ್ಲ. ಒಂದು ಸೀಸನಿಗೆ ಮಾತ್ರ. ಹಾಗೆ ಸೀಸನಿಗೆ ಸಿಕ್ಕರೂ ಸಹ ನಿಮಗೆ ಅರ್ನಿಂಗ್ಸ್ ಕೂಡ ಜಾಸ್ತಿ ಆಗ್ತಾನೆ ಹೋಗಿರುತ್ತೆ ಇದಕ್ಕೆ. ಇನ್ನು ಮಾವಿನ ಹಣ್ಣಿನ ಸೀಸನ್ ಬಂತು ಅಂದರೆ ನೀವು ವೆರೈಟೀಸ್ ಆಫ್ ಮಾವಿನ ಹಣ್ಣಿಂದ ಸಹ ಹೋಳಿಗೆ ಅಥವಾ ಒಬ್ಬಟ್ಟನ್ನ ಮಾಡ್ಬೋದು. ಇದಕ್ಕೆ ಕೂಡ ಪ್ರೈಸಸ್ ತುಂಬಾ ಜಾಸ್ತಿ ಇದೆ. 30 to 35 ರುಪೀಸ್ ಅಂತೂ ಒಂದು ಹೋಳಿಗೆಗೆ ಪ್ರೈಸ್ ಇರುತ್ತೆ. ಸೊ ಅದು ಕೂಡ ಮಾಡಿದ್ರಿಂದ ಒಳ್ಳೆ ವ್ಯಾಪಾರ ಆಗುತ್ತೆ. ಇದೇನೆಂದರೆ ಬಿಸ್ನೆಸ್ ಇದು ಸ್ವಲ್ಪ ಕಡಿಮೆ ಅಮೌಂಟ್, ಅಂದರೆ ಕಡಿಮೆ ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟು ಜಾಸ್ತಿ ಅಮೌಂಟ್, ಅಂದರೆ ಒಂದು ತಿಂಗಳಿಗೆ 1 lakh ಕೂಡ ನೀವು ಸಂಪಾದನೆ ಮಾಡ್ಬೋದು. ಅಥವಾ ಕೆಲವರು ಕೂಡ ಇದನ್ನು ಬಿಸ್ನೆಸ್ ಆಗಿ ಓನ್ ಬಿಸ್ನೆಸ್ ಆಗಿ ಮಾಡಿಬಿಟ್ಟು ಅದಾದಮೇಲೆ ಅವ್ರು ಗ್ರೋತ್ ಮಾಡಿ ಒಳ್ಳೆ ದೊಡ್ಡ ದೊಡ್ಡ ಅಂಗಡಿಗಳನ್ನು ಸಹ ಮಾಡಿದ್ದಾರೆ. ಈ ಒಂದು ಬಿಸ್ನೆಸ್ಸಲ್ಲಿ ಲಾಸ್ ಇಲ್ಲ ಗೈಸ್, ಯಾಕೆಂದರೆ ಇದು ಸೀಸನಲ್ ಬಿಸ್ನೆಸ್ ಆಗಿದೆ ಮತ್ತು ನಿಮಗೆ ಆರ್ಡರ್ ಬಂದಷ್ಟೇ ನೀವು ಮಾಡಬೇಕಾಗಿರುತ್ತೆ. ಸೊ ಜಾಸ್ತಿ ಮಾಡಿ ವೇಸ್ಟ್ ಮಾಡೋವಂಥದ್ದು ಸಹ ಇರೋದಿಲ್ಲ. ಸೊ ಇದನ್ನು ಮಾಡಿದ್ರೆ ತುಂಬಾ ಒಳ್ಳೆಯದಾಗುತ್ತೆ. ಅದು ಮನೆಯಿಂದನೇ ಸ್ಟಾರ್ಟ್ ಮಾಡಿ. ಫಸ್ಟ್ ಟೈಮ್ ಹೋಳಿಗೆ ಮಾಡ್ತಿದ್ವಿ ಅಂದರೆ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡೋಕ್ಕೆ ಹೋಗಬೇಡಿ. 25 to 50 ಹೋಳಿಗೆ ಸಾಕು. ಅಷ್ಟು ಮಾಡಿಬಿಟ್ಟು ನೀವು ಕ್ಲೀನಾಗಿ ಪ್ಯಾಕೇಜಿಂಗ್ ಮಾಡಿಬಿಟ್ಟು ನಿಮ್ಮ ನಿಯರ್ ಇರುವ ಒಂದು ಸ್ವೀಟ್ ಸ್ಟಾಲ್ಸ್ಗಳಿಗಾಗಿ ಅಥವಾ ಒಂದು ಬೇಕ್ರಿಗಳಿಗಾಗಿ ಸೇಲ್ ಮಾಡಿ. ಅದಾದಮೇಲೆ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ಹೇಗೆ ಜನ ಇಷ್ಟಪಡ್ತಾರೆ ಅಥವಾ ಪಡಲ್ವಾ, ಅಥವಾ ಯಾವ್ದು ಕ್ವಾಂಟಿಟಿ ಅಥವಾ ಯಾವ ಸೀಸನ್ಗೆ ಜನ ಯಾವ ಥರ ಹೋಳಿಗೆನ ಇಷ್ಟಪಡ್ತಾರೆ ಅನ್ನೋದ್ರ ಮೇಲೆ ನಿಮ್ಮ ಪ್ರೈಸ್ನ ನಿಗದಿ ಮಾಡ್ತಾ ಹೋಗಿ. ಹಾಗೆ ನೀವು ಈ ಬಿಸ್ನೆಸ್ ಚೆನ್ನಾಗಿ ಮಾಡ್ತಾ ಹೋದರೆ ಕ್ಯಾಟರಿಂಗ್ ಜೊತೆಗೆ ಸಹ ನೀವು ಟೈ ಅಪ್ ಮಾಡ್ಕೋಬೋದು. ಅಂದರೆ ಇಷ್ಟು ಸ್ವೀಟ್ಸ್ನ ನಾನು ಮಾಡ್ಕೊಡ್ತೀನಿ, ಇದ್ರ ಜೊತೆಗೆ ನಿಮ್ಮ ಪ್ರಾಡಕ್ಟ್ ಜೊತೆಗೆ ಇದನ್ನು ಕೂಡ ಸೇಲ್ ಮಾಡಿ ಅಂತ. ಸೊ ಆ ಥರ ಎಲ್ಲ ಮಾಡ್ತಾ ಕಾಂಟ್ಯಾಕ್ಟ್ನ ಜಾಸ್ತಿ ಬೆಳೆಸ್ಕೊಳ್ತಾ ಹೋದಂಗೆ ಸಹ ನಿಮಗೆ ಆರ್ಡರ್ಸ್ ಕೂಡ ಜಾಸ್ತಿ ಬರ್ತಾ ಹೋಗುತ್ತೆ. ಹಾಗೆ ಅರ್ನಿಂಗ್ಸ್ ಕೂಡ ಜಾಸ್ತಿ ಆಗ್ತಾನೆ ಹೋಗುತ್ತೆ. ಇಲ್ಲಿ ನಾವು ಮನೇಲಿ ಮಾಡೋ ಥರ ಒಂದು ಸೈಜ್ಗೆ ಮಾಡಬೇಕು ಅಂತ ಏನಿಲ್ಲ. ಇಲ್ಲಿ ಸ್ವಲ್ಪ ಕಡಿಮೆ ಸೈಜ್, ಎಲ್ಲ ಸೈಜ್ಗಿಂತನೂ ಸ್ವಲ್ಪ ಒಂದು ಮೀಡಿಯಮ್ ಸೈಜಲ್ಲಿ ನೀವು ಇಲ್ಲಿ ಹೋಳಿಗೆನ ಪ್ರಿಪೇರ್ ಮಾಡಬೇಕಾಗಿರುತ್ತೆ. ಸೊ ಯಾಕೆಂದರೆ ಎಲ್ಲ ಕೂಡ ಒಂದೇ ರೀತಿ ಇದ್ದರೆ ನೋಡೋಕ್ಕೆ ಸಹ ಚೆನ್ನಾಗಿರುತ್ತೆ. ಸೊ ಆ ಥರ ಮಾಡೋದ್ರಿಂದ ಡೈಲಿ ಒಂದು 50 to 100 ಅಂತೂ ಮಾಡ್ಬೋದು ಅಂತ ನನ್ನ ಪ್ರಕಾರ. ಎಷ್ಟೋ ಜನ ಇದೇ ಥರ ಮನೆಯಲ್ಲೇ ಸ್ವೀಟ್ಸ್ ಮಾಡಿಬಿಟ್ಟು ಎಷ್ಟೋ ಜನ ತಮ್ಮ ಜೀವನವನ್ನು ತಾವೇ ನಡೆಸ್ತಿದ್ದಾರೆ, ತಮ್ಮ ಅರ್ನಿಂಗ್ಸ್ನ ತಾವೇ ಪಡ್ಕೊಳ್ತಾ ಇದ್ದಾರೆ. ಸೊ ನಾವು ಯಾಕೆ ಇದನ್ನೆಲ್ಲ ಟ್ರೈ ಮಾಡಬಾರ್ದು ಅಂತ ನಾನು ಕೇಳ್ತೀನಿ. ಆ್ಯಂಡ್ ಇನ್ನೊಂದು ವಿಷಯ ಏನಂದರೆ ಗೈಸ್, ಹೋಳಿಗೆನ ಯಾವತ್ತೂ ಕಡಿಮೆ ಆರ್ಡ್ರಲ್ಲಿ ತೊಗೊಳಕ್ಕೆ ಹೋಗ್ಬೇಡಿ. ಒಂದು 50ಇಂದ ಸ್ಟಾರ್ಟ್ ಆಗಬೇಕು. ತುಂಬ ಕಡಿಮೆ ಆರ್ಡ್ರಲ್ಲಿ ತೊಗೊಂಡ್ರೆ ಆರ್ಡರ್ಸ್ ಕಮ್ಮಿ ತೊಗೊಂಡ್ರೆ ನಿಮಗೆ ಲಾಸ್ ಆಗ್ತಾ ಹೋಗುತ್ತೆ. ಸೊ ನೀವು ಬಲ್ಕ್ ಆರ್ಡರ್ಸ್ನ ಮಾತ್ರ ತೊಗೊಳ್ತಾ ಹೋಗಿ, ಅದರಿಂದ ಪ್ರಾಫಿಟ್ ಕೂಡ ಜಾಸ್ತಿ ಆಗುತ್ತಾ ಹೋಗುತ್ತೆ. ಇದರಿಂದ ಕಡಿಮೆ ಅಂದರೆ ಇನ್ವೆಸ್ಟ್ಮೆಂಟ್ ಕಡಿಮೆ, ಹಾಗೆ ತಿಂಗಳಿಗೆ ಕೂಡ ನೀವು 1 ಲಕ್ಷದವರೆಗೆ ಸಹ ಸಂಪಾದನೆ ಮಾಡಲೇಬಹುದು. ಇದೇ ರೀತಿ ಮನೆಯಲ್ಲೇ ಕೂತು ಮಾಡೋದಂಥ ಬಿಸ್ನೆಸ್ಗಳು ತುಂಬಾ ಇದ್ದಾವೆ ಗೈಸ್. ನಾವು ಮನಸ್ಸು ಮಾಡಬೇಕು, ಮನಸ್ಸಿದ್ರೆ ಮಾರ್ಗ. ಇನ್ನೊಬ್ಬರು ಕೈ ಕೆಳಗೆ ಕೆಲಸ ಮಾಡಿ ದಿನಪೂರ್ತಿ ಕೆಲಸ ಮಾಡಿ ಕಡಿಮೆ ಅಮೌಂಟ್ ಪಡ್ಕೊಳ್ಳೋಕ್ಕಿಂತ ನಾವೇ ಯಾಕೆ ಒಂದು ಮನೆಯಲ್ಲಿ ಚಿಕ್ಕ ಪುಟ್ಟ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು, ಅರ್ನಿಂಗ್ಸ್ ಮಾಡ್ಬೋದು. ಹಾಗೆ ಟೈಮ್ ಕೂಡ ನಮಗೆ ಸೇವ್ ಆಗುತ್ತೆ, ಅರ್ನಿಂಗ್ಸ್ ಕೂಡ ಜಾಸ್ತಿನೇ ಆಗ್ತಾ ಹೋಗುತ್ತೆ. ಅದನ್ನು ದೊಡ್ಡ ಮಟ್ಟದಲ್ಲಿ ಮಾಡ್ತಾ ಹೋದಂಗೂ ನಿಮಗೆ ಕಸ್ಟಮರ್ಸು ಜಾಸ್ತಿ ಆಗ್ತಾ ಹೋಗ್ತಾರೆ. ಹಾಗಾಗಿ ನೀವು ಕೆಲಸದವ್ರನ್ನೂ ಸಹ ಇಟ್ಕೋಬೋದು, ನಿಮ್ಮದು ಓನ್ ಅಂಗಡಿ ಕೂಡ ಸಹ ಮಾಡ್ಬೋದು. ಇವಾಗೇನು ದೊಡ್ಡ ದೊಡ್ಡ ಅಂಗಡಿಗಳು, ಸ್ಟಾಲ್ಗಳು ಸ್ಟಾರ್ಟ್ ಆಗಿದೆ, ಅದೆಲ್ಲದು ಸ್ಟಾರ್ಟ್ ಆಗಿರೋದು ಮನೆಯಿಂದನೇ. ಅದನ್ನಂತೂ ನೀವು ನೆನ್ಪಿಟ್ಕೊಳ್ಳಿ, ಮನೆಯಿಂದನೇ ಸ್ಟಾರ್ಟ್ ಆಗಿ ಅದಾದಮೇಲೆ ಅವರು ದೊಡ್ಡ ಮಟ್ಟದಲ್ಲಿ ಸ್ಟಾರ್ಟ್ ಮಾಡಿರ್ತಾರೆ. ಸೊ ನಾವು ಮನೆಯಿಂದನೇ ಮಾಡೋದಂತ ಸಾಕಷ್ಟು ಬಿಸ್ನೆಸ್ ಐಡಿಯಾಸ್ಗಳಿದೆ. ಆ ಥರ ಬಿಸ್ನೆಸ್ ಐಡಿಯಾಸ್ಗಳನ್ನ ನಾನು ನನ್ನ ಚಾನಲಲ್ಲಿ ಕೊಡ್ತಾ ಹೋಗ್ತೀನಿ. ಸೊ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾ ಹೋಗಿ.
ಮಹಿಳೆಯರು ಇವಾಗಿನ ಕಾಲದಲ್ಲಿ ಇಂಡಿಪೆಂಡೆಂಟ್ ಆಗಿರೋದು ತುಂಬಾ ಇಂಪಾರ್ಟೆಂಟ್ ಗೈಸ್. ನಿಮ್ಮ ಹಸ್ಬೆಂಡ್ ಎಷ್ಟಾದ್ರು ಅಮೌಂಟ್ ಕೊಡ್ಬೋದು, ಸೊ ನಮ್ಮ ಒಂದು ಅರ್ನಿಂಗ್ಸಿಂದ ನಾವು ಖರ್ಚು ಮಾಡೋದ್ರಲ್ಲಿ ಇರೋ ಒಂದು ಖುಷಿನೇ ಬೇರೆ ಅಂತಲೇ ಹೇಳ್ಬೋದು. ನಾವು ಓದಿಲ್ಲ ಬರ್ದಿಲ್ಲ, ನಮಗೆ ಎಜುಕೇಷನ್ ಇಲ್ಲ, ನಮಗೆ ಹೊರಗಡೆ ಹೋಗಿ ಕೆಲಸ ಮಾಡೋಕ್ಕಾಗ್ತಿರಲ್ಲ. ಕೆಲವೊಮ್ಮೆ ಮನೇಲಿ ಹಿರಿಯರು ಇರ್ತಾರೆ, ಮಕ್ಳು ಇರ್ತಾರೆ, ಅವ್ರನ್ನೆಲ್ಲ ಬಿಟ್ಟು ನಾವು ಹೊರಗಡೆ ಹೋಗಿ ಕೆಲಸ ಮಾಡೋಕ್ಕೆ ಕಷ್ಟ ಆಗ್ತಾ ಇರುತ್ತೆ. ಸೊ ಅಂಥ ಟೈಮಲ್ಲಿ ನೀವು ಮನೇಲೇ ಕೂತು ಬಿಸ್ನೆಸ್ ಮಾಡ್ಬೋದು. ಆಗ ನಿಮ್ಮ ಬಿಸ್ನೆಸ್ ಕೂಡ ಚೆನ್ನಾಗೇ ಹೋಗುತ್ತೆ, ಆಗ ನಿಮ್ಗೆ ಟೈಮ್ ಪಾಸ್ ಆದಂಗೂ ಆಗುತ್ತೆ, ಕೂಡ ಅರ್ನಿಂಗ್ಸ್ ಕೂಡ ಜಾಸ್ತಿ ಆಗ್ತಾನೆ ಹೋಗುತ್ತೆ. ಸೊ ನೀವು ಒಂದು ಸಂಪಾದನೆ ಮಾಡಿ ನಮ್ಮ ಹಣದಲ್ಲಿ ನಾವು ಏನಾದ್ರು ಪರ್ಚೇಸ್ ಮಾಡೋದು ಅದು ಒಂಥರ ಖುಷಿ. ಸೊ ಇದಾಗಿತ್ತು ಗಾಯ್ಸ್ ಇವತ್ತಿನ ಹೋಳಿಗೆ ಬಿಸ್ನೆಸ್ಸು. ಸೊ ಮಾಡೋಕ್ಕಿಂತ ಮುಂಚೆ ಮನೆಯಿಂದನೇ ಪ್ರಾರಂಭ ಮಾಡಿ 10 ಹೋಳಿಗೆ ಮಾಡಿ, ಸೊ ನೆಕ್ಸ್ಟು 20 ಹೋಳಿಗೆ ಮಾಡಿ, ಅದನ್ನು ಸ್ವಲ್ಪ ಸೇಲ್ ಮಾಡೋಕ್ಕೆ ಟ್ರೈ ಮಾಡಿ. ಹಾಗೆ ಒಂದು ನಿಮ್ಮ ಬಿಸ್ನೆಸ್ ಅಕ್ಕಪಕ್ಕ ಮನೆಯವರಾಗಿರ್ಬೋದು, ನಿಮ್ಮ ರಿಲೇಟಿವ್ಸ್ ಈ ಥರ ಗೊತ್ತಿರೋ ನಿಮ್ಮ ಏರಿಯಾ ಸುತ್ತಮುತ್ತ ಹೇಳಿ ಈ ಥರ ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದ್ವಿ, ನಿಮಗೆ ಏನಾದರೂ ಬೇಕಾದರೆ ಸ್ವೀಟ್ಸ್ನ ಆರ್ಡರ್ ಮಾಡಿ ಅಂತ. ಸೊ ನಿಮಗೆ ಕಸ್ಟಮರ್ಸ್ ಕೂಡ ಅಟ್ರಾಕ್ಟ್ ಮಾಡೋದ್ರಲ್ಲಿ ನಿಮ್ಮ ಕೈಯಲ್ಲೇ ಇರ್ಬೋದು. ಈ ಬಿಸ್ನೆಸ್ಸಲ್ಲಿ ಜನರನ್ನ ಅಟ್ರಾಕ್ಟ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗಿದೆ. ಸೊ ನೀವು ಕಸ್ಟಮರ್ಸ್ನ ಹೇಗೆ ನಡ್ಕೊಳ್ತೀರಾ, ಅವ್ರ ಜೊತೆಗೆ ಹೇಗೆ ರಿಯಾಕ್ಟ್ ಮಾಡ್ತೀರಾ, ಇಂಟ್ರಾಕ್ಟ್ ಮಾಡ್ತೀರಾ ಅನ್ನೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಆ್ಯಂಡ್ ಮನೇಲಿ ಹೇಗಿದ್ದರೂ ನಾವು ಸ್ವೀಟ್ಸ್ಗಳನ್ನ ಮಾಡ್ತಾನೆ ಇರ್ತೀವಿ. ಸೊ ಬಲ್ಕ್ ಆರ್ಡ್ರಲ್ಲಿ ಮಾಡಿಬಿಟ್ಟು ಸೇಲ್ ಮಾಡಿಬಿಟ್ಟು ಹಣ ಸಂಪಾದಿಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸೊ ಇದೇ ಥರ ಬಿಸ್ನೆಸ್ ಐಡಿಯಾಸ್ಗಳಿಗೆ ತುಂಬಾ ವಿಡಿಯೋಗಳು ನನ್ನ ಚಾನಲ್ನಲ್ಲಿದೆ, ನೀವು ನೋಡ್ಬೋದು. ಹಾಗೆ ತುಂಬ ಐಡಿಯಾಸ್ಗಳನ್ನ ನಾನು ಕೆಲವೊಂದು ಟಿಪ್ಸ್ಗಳನ್ನ ಕೊಡ್ತಾ ಹೋಗ್ತೀನಿ. ಅದನ್ನೆಲ್ಲ ಫಾಲೋ ಮಾಡಿದ್ರೆ ನೀವು ಕೂಡ ಮನೆಯಿಂದನೇ ನಿಮ್ಮದೊಂದು ಚಿಕ್ಕ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಬೋದು, ಅದು ಕೂಡ ಕಡಿಮೆ ಇನ್ವೆಸ್ಟ್ಮೆಂಟಿಂದನೇ ಅಂತಲೇ ಹೇಳ್ಬೋದು. ಈ ರೀತಿಯ ವಿಡಿಯೋಗಳು ನಿಮಗೆ ಇಷ್ಟ ಆಗಿದ್ರೆ ಗೈಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾ ಹೋಗಿ. ನಾನು ಮುಂದಿನ ದಿನಗಳಲ್ಲಿ ಈ ಥರ ವೀಡಿಯೋಸ್ಗಳು ಪ್ರಾಕ್ಟಿಕಲ್ ಆಗಿ ಮಾಡಿ ತೋರಿಸ್ಬೇಕು. ಹಾಗೆ ಚಿಕ್ಕ ಪುಟ್ಟ ಒಂದು ಬಿಸ್ನೆಸ್ಗಳನ್ನು ಮಾಡಿಬಿಟ್ಟು ಜೀವನ ಕಟ್ಕೊಂಡವ್ರು ತುಂಬ ಜನ ಇದ್ದಾರೆ, ಅವ್ರನ್ನೆಲ್ಲ ಇಂಟ್ರಾಕ್ಟ್ ಮಾಡಬೇಕು. ಸೊ ಅವ್ರ ಜೊತೆ ಮಾತಾಡಬೇಕು, ಇಂಟರ್ವ್ಯೂ ಮಾಡಬೇಕು ಅಂತೆಲ್ಲ ಅಂದ್ಕೊಂಡಿದ್ದೀನಿ. ಅದಕ್ಕೆಲ್ಲ ನಿಮ್ಮ ಸಪೋರ್ಟ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿದೆ ನನಗೆ. ಸೊ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆನೂ ಶೇರ್ ಮಾಡಿ, ಅವರಿಗೂ ಸಹ ಹೇಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕ್ಕೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.